ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ 60 ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನು ಸುಮಾರು 25,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಸಿಮ್ ಇಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಟೈಪ್ ಸಿ ಪೋರ್ಟನ್ನು ಹೊಂದಿರುವಂಥ ಚಾರ್ಜರ್, ಸೂಪರ್ ವಿಷಯ. ಇನ್ನು ಕೊನೆಯದಾಗಿ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ತುಂಬ ಲೈಟ್ ವೆಯ್ಟ್ ಇದೆ, ಕೇವಲ 181 ಗ್ರಾಮ್ ವೆಯ್ಟು ಮತ್ತು 8.25 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ತುಂಬ ಕಾಂಪ್ಯಾಕ್ಟ್ ಅಂತ ಅನಿಸುತ್ತೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಕರ್ವ್ಡ್ ಡಿಸ್ಪ್ಲೇ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬೆಜಲ್ ಕೂಡ ತುಂಬ ಕಡಿಮೆ ಇದೆ ಆಯಿತಾ. ಫ್ರಂಟಿನ ಸಕ್ಕರ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ವೀಗನ್ ಲೆದರ್ ಬ್ಯಾಕು, ರಬ್ಬರಿ ಫಿನಿಶ್ ಅಂತ ಕೂಡ ಅನಿಸುತ್ತೆ ಆಯಿತಾ. ಪ್ರೀಮಿಯಮ್ ಆಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಹಿಂದ್ಗಡೆಯಿಂದ ಸ್ಮಡ್ಜಸ್ ಆಗಲ್ಲ, ಯುನೀಕಾಗಿ ಕಾಣುತ್ತೆ ಆಯಿತಾ. ಒಂದು ಕಲರ್ ಇದೆ ಅಲ್ವಾ, ಅದೇ ತುಂಬ ಡಿಫ್ರೆಂಟ್ ಆಗಿದೆ. ಈ ಫೋನ್ನ ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, 2 ಸಿಮ್ಮು ಅಥವಾ ಒಂದು ಸಿಮ್ ಒಂದು SD ಕಾರ್ಡ್ ನಾವು ಹಾಕೋಬಹುದು. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. IP68 ಮತ್ತು IP69 ಈ ಎರಡೂ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಸೂಪರ್ ವಿಷಯ. ನೀರಿಗೆ ಬಿದ್ದರೂ ಅಥವಾ ಮಳೆಯಲ್ಲಿ ಈ ಫೋನ್ ಎಂದರೂ ಕೂಡ ಏನೂ ಆಗಲ್ಲ. ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ. ಆಕ್ಸಿಡೆಂಟ್ಲಿ ಡ್ರಾಪ್ ಆಯಿತು ಅಂದರೆ ಮೋಸ್ಟ್ ಆಫ್ ದ ಟೈಮು ಏನೂ ಆಗಲ್ಲ. ಹಂಗಂತ ತೆಗೆದು ಎಸೆಯಕ್ಕೆ ಹೋಗ್ಬಿಡಿ ಆಯಿತಾ. ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅಂದರೆ ಬಿದ್ದು ಒಡೆದೋಗ್ಬೋದು. ಒಟ್ಟಿನಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಇದೆ. ಓವರಾಲ್ ನನಗಂತೂ ಈ ಸ್ಮಾರ್ಟ್ಫೋನ್ನ ಲುಕ್ಕು, ಫೀಲು, ಬಿಲ್ಡೆಲ್ಲ ತುಂಬ ಇಂಪ್ರೆಸ್ ಮಾಡ್ತು. ಸದ್ಯಕ್ಕೆ ಸ್ಮಾರ್ಟ್ಫೋನು 2 ಡಿಫ್ರೆಂಟ್ ಕಲರ್ನಲ್ಲಿ ಲಾಂಚ್ ಆಗ್ತದೆ. ಒಂದು ಈ ಗ್ರೀನು, ಇನ್ನೊಂದು ಬ್ಲೂ ಕಲರ್ಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿಂದು ಕ್ವಾಡ್ ಕರ್ವ್ಡ್ POLED ಡಿಸ್ಪ್ಲೇ ಇದೆ. ಇದು ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಈ ಡಿಸ್ಪ್ಲೇ ಏನಿದೆ ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ ಆಯಿತಾ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 4500 ನಿಟ್ಸು. HBM ಹೈ ಬ್ರೈಟ್ನೆಸ್ ಮೋಡಲ್ಲಿ 1400 ನಿಟ್ಸ್ ತನಕ ಹೋಗುತ್ತೆ. ಇದರಲ್ಲಿ HDR10+ ಸಹ ಇದೆ ಮತ್ತು 10-bit ಡಿಸ್ಪ್ಲೇ, 100% DCI P3 ಕಲರ್ ಗಾಮೆಟನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಏನೇನೋ ಸರ್ಟಿಫಿಕೇಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ ಆಯಿತಾ. ಮತ್ತು ಸ್ಮಾರ್ಟ್ ವಾಟರ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರು ಸಹ ನಾವು ಈ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಮತ್ತು ಎಡ್ಜ್ ಲೈಟ್ ಸಹ ಇದೆ. ನೀವು ಉಲ್ಟಾ ಇಟ್ಟಿದ್ದಾಗ ನೀವು ಒಂದು ರೀತಿ ನೋಟಿಫಿಕೇಷನ್ LED ಲೈಟ್ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಇದೆ. ಇದಕ್ಕೆ ರ್ಯಾಮ್ ಬೂಸ್ಟ್ 4.0 ಅಂತಾರೆ ಮೋಟೋದವರು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ತುಂಬ ಕಡಿಮೆ ಆಯಿತು ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ. ಇದರಲ್ಲಿ ನಮಗೆ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಅಪ್ ಟು 1 TB ಸಿಗುತ್ತೆ. ಸೊ ಒಳ್ಳೆ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ಮೀಡಿಯಾಟೆಕ್ ಎಂದು ಡೈಮೆನ್ಸಿಟಿ 7400 5G ಪ್ರೊಸೆಸರ್ ಇದೆ. ಇದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಹೆವಿ ಪವರ್ಫುಲ್ ಅಂತ ಅನ್ನಲ್ಲ. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಂಗೆ 6,60,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅನ್ನಿಸ್ತು, 5% ಡೌನ್ ಆಯಿತು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ ಅಷ್ಟೊಂದು ಹೀಟ್ ಆಗಲಿಲ್ಲ. ಮ್ಯಾಕ್ಸಿಮಮ್ 44 ಡಿಗ್ರಿ ಸೆಲ್ಸಿಯಸ್, ತುಂಬ ನಾರ್ಮಲ್ ಇದು. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಿಮಗೆ ಕೆಲವೊಂದು ಫ್ರೇಮ್ ಡ್ರಾಪ್ ಫೀಲ್ ಆಗ್ಬೋದು. ಫಸ್ಟ್ ಆಫ್ ಆಲ್ ಇದು ತುಂಬ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಒಂದು ಲೆವೆಲ್ಲಿಗೆ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು ಆಯಿತಾ. ಈ ಬೆಲೆಗೆ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೊಡೋದಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಈ ಫೋನ್ ಪರ್ಫಾರ್ಮೆನ್ಸ್ ಅಂತೂ ಓಕೆ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ರೀತಿ ಈ ಫೋನು
ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ ಅಂತ ನೆನ್ಬೋದಾಯ್ತಾ. ಟೋಟಲ್ 350 MP ಕ್ಯಾಮ್ರಾ ಇದೆ. ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ f1.88 ಅಪರ್ಚರು. ಇದು ಸೋನಿ LYT 700C ಸೆನ್ಸರ್ ಆಯಿತಾ. ಇದು ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಸಖತ್ತಾಗಿದೆ ಆಯಿತಾ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಬಹುದು. ಇದನ್ನು ಬಿಟ್ಟರೆ ಇನ್ನೊಂದು 50 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು 50 MP ಆಗಿರೋದ್ರಿಂದ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಮ್ಯಾಕ್ರೋ ಶಾಟ್ಸನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಆ್ಯಕ್ಚುಲಿ ಒಂದು ಒಳ್ಳೆಯ ಮ್ಯಾಕ್ರೋ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಇನ್ನೊಂದು ಸೆನ್ಸಾರ್ ಇದೆ 10 MP ಟೆಲಿಫೋಟೋ ಲೆನ್ಸು. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. 3x ಆಪ್ಟಿಕಲ್ ಝೂಮ್ ಕ್ರೇಜಿ ವಿಷಯ ಈ ಪ್ರೈಸ್ ರೇಂಜಿಗೆ. ಅಪ್ ಟು 30x ತನಕ ಸೂಪರ್ ಝೂಮನ್ನು ಸಹ ಮಾಡುತ್ತೆ, ಅನೌನ್ಸ್ ಮಾಡುತ್ತೆ ಆಯಿತಾ AI ಮುಖಾಂತರ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಇವ್ರು ಕೊಟ್ಟಿರುವಂಥ 3ಕ್ಕೆ 3 ಕ್ಯಾಮ್ರಾಗಳು ಕೂಡ ತುಂಬ ಚೆನ್ನಾಗಿದೆ. ಡೇಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತೆ. ತುಂಬ ಪ್ರೋಸೆಸ್ ಕೂಡ ಮಾಡುತ್ತೆ. ಕೆಲವೊಂದು ಕಡೆ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ನಮ್ಗೆ ನೋಡೋದಕ್ಕೆ ಲುಕ್ಕು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ಕೆಲವೊಂದು ಫಿಲ್ಟರ್ಸ್ಗಳು ಸಹ ಇದೆ. ನಮಗೆ ಡಿಫ್ರೆಂಟ್ ಮೋಡ್ಸ್ಗಳು ಸಹ ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಬಂದಿದ್ದರಲ್ಲಿ ನೀವು ಚೂಸ್ ಮಾಡ್ಬೋದು. ಒರಿಜಿನಲ್ಲು, ಏನೋ ಟೋಕಿಯೋ ವಾರ್ಮು, ಈ ರೀತಿ ಡಿಫ್ರೆಂಟ್ ಫಿಲ್ಟರ್ಗಳು ಸಿಗ್ತಾವೆ ನಿಮಗೆ. ಅದು ಬಿಟ್ಟರೆ ಇದರಲ್ಲಿ ನಮಗೆ ಪ್ರೋ ಮೋಡ್ ಸಹ ಸಿಗ್ತಾ ಇದೆ. ಡ್ಯುಯಲ್ ಕ್ಯಾಪ್ಚರ್ ವಿಡಿಯೋ, ಡ್ಯುಯಲ್ ಡೈರೆಕ್ಟರ್ ಮೋಡ್ ಅಂತ ಕೆಲವು ಜನ ಅಂತಾರೆ. ಟೈಮ್ ಲ್ಯಾಪ್ಸು, ಟಿಲ್ಟ್ ಶಿಫ್ಟ್ ಸಹ ಇದೆ. ಫೋಟೋ ಬೂತು ಮತ್ತು ಅಲ್ಟ್ರಾ ಹೈ ರೆಸಲ್ಯೂಷನ್ ಶೂಟ್ ಮಾಡೋದಕ್ಕೂ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಮತ್ತು ನೈಟ್ ವಿಷನ್ ಮೋಡ್ ಸಹ ಇದೆ. ಸೊ ಓವರಾಲ್ ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮುಖ ಎಲ್ಲ ಸ್ವಲ್ಪ ಮೇಕಪ್ ಮಾಡಿರೋ ರೀತಿ, ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಹೆವಿ ವೈಡ್ ಆಗಿದೆ ಆಯಿತಾ. ಸಖತ್ ವೈಡು. ಲಿಟ್ರಲಿ ಒಂದು 5-6 ಜನನ ನಿಲ್ಸ್ಕೋಬೋದು ಪಕ್ಕದಲ್ಲಿ. ನಾವು ವೀಡಿಯೋ ಮೋಡಿಗೆ ಸ್ವಿಚ್ ಆದರೂ ಸಹ ತುಂಬ ವೈಡ್ ಆಗಿದೆ ಆಯಿತಾ. ಈ ಫ್ರಂಟ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಈವನ್ ರೇರ್ ಕ್ಯಾಮ್ರಾ ಕೂಡ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನು ಈ ಫೋನಲ್ಲಿ ನಮಗೆ ಕೆಲವೊಂದು ಮೋಟೋ AI ಫೀಚರ್ ಇದೆ. ಸೊ ನಮಗೆ ಈ ಕ್ಯಾಮ್ರಾದಲ್ಲಿ ಫೋಟೋ ಅನೌನ್ಸ್ಮೆಂಟ್ ಫೀಚರ್ ಸಿಗ್ತಾ ಇದೆ. ಸೊ ಅಡಾಪ್ಟಿವ್ ಸ್ಟೆಬಿಲೈಸೇಷನ್ನು, ನೀವು ವೀಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ ಮತ್ತು ಕಲರ್ ಆಪ್ಟಿಮೈಸೇಷನ್ನ ಸಹ ಮಾಡುತ್ತೆ. ಆಟೋ ಸ್ಮೈಲ್ ಕ್ಯಾಪ್ಚರ್ ಫೀಚರ್ ಸಹ ಇದೆ ಆಯಿತಾ. ಸೊ ನೀವು ಸ್ಮೈಲ್ ಮಾಡಿದ ತಕ್ಷಣ ಕ್ಯಾಪ್ಚರ್ ಆಗುವಂಥ ಫೀಚರು. ಟಿಲ್ಟ್ ಶಿಫ್ಟ್ ಕೂಡ ಅವರು ಏನೋ ಗೊತ್ತಿಲ್ಲ AI ಹೆಂಗೆ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ. ಸೊ ಅದರಲ್ಲೂ ಕೂಡ ಇದೆಯಂತೆ. ಇನ್ನು ಗೂಗಲ್ AI ಫೀಚರ್ ಆದಂಥ AI ಮ್ಯಾಜಿಕ್ ಎರೇಸರು, AI ಫೋಟೋ ಅನ್ಬ್ಲರು, ಮ್ಯಾಜಿಕ್ ಎಡಿಟರ್ ಫೀಚರ್ ಎಲ್ಲ ಸಿಗ್ತಾ ಇದೆ. ಒಟ್ಟಿನಲ್ಲಿ ಅವಶ್ಯಕತೆ ಇರುವಂಥದ್ದೆಲ್ಲ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ ಮತ್ತು ಥಿಂಕ್ ಶೀಲ್ಡ್ ಅವ್ರದ್ದು ಮೋಟೋದವ್ರದ್ದು ಸೆಕ್ಯೂರಿಟಿ ಫೀಚರು ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗೆ 68 ವ್ಯಾಟಿಂದು ಟರ್ಬೋ ಪವರ್ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನು OSಗೆ ಬಂತು ಅಂತ ಅಂದರೆ ಆಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಹಲೋ UI, ತುಂಬ ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುವಂಥ OS. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಅವನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಒಟ್ಟಾರೆ ತುಂಬ ಕ್ಲೀನಾಗಿದೆ, ಸಖತ್ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಕಸ್ಟಮೈಸೇಷನ್ ಫೀಚರ್ ಸಹ ಇದೆ. ಮತ್ತು ಮೋಟೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಮತ್ತು ಇದರಲ್ಲಿ ನಮಗೆ ಸ್ಮಾರ್ಟ್ ಕನೆಕ್ಟ್ ಫೀಚರ್ ಸಹ ಇದೆ. ಸೊ ನೀವು ಆರಾಮಾಗಿ ನಿಮ್ಮ PC-ಗೆ ಬೇರೆ ಡಿವೈಸ್ಗಳಿಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಫ್ಯಾಮಿಲಿ ಸ್ಪೇಸು, ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗಾದರೂ ಒಂದು ಡಿವೈಸ್ ಕೊಟ್ಟಿದ್ರೆ ಅದು ನೀವು ಇಲ್ಲೇ ಕಂಟ್ರೋಲ್ ಮಾಡುವ ಫೀಚರು. ಮೋಟೋ ಸೆಕ್ಯೂರ್ ಫೀಚರ್ ಸಹ ಇದೆ. ಇದನ್ನು ಬಿಟ್ಟರೆ ಅವ್ರದ್ದು ಕ್ಯಾಚ್ ಮಿ ಅಪ್ ಅಂತ ರೀಸೆಂಟಾಗಿ ಒಂದು ಫೀಚರು, ಅದು ಒಂದು ರೀತಿ ಜರ್ನಲ್ ಮೇಂಟೈನ್ ಮಾಡುವಂಥ ಫೀಚರ್ ಆಯಿತಾ. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ರಿಮೆಂಬರ್ ದಿಸ್ ಅಂತ ನೀವೇನಾದರೂ ಹಾಕ್ಬಿಟ್ಟು ಬಿಟ್ಟರೆ ಯಾವಾಗಲಾದ್ರು ಫ್ಯೂಚರ್ನಲ್ಲಿ ಅದ್ರ ಬಗ್ಗೆ ಕೇಳಿದ್ರೆ ಅದೇ ನೆನ್ಪಿಟ್ಕೊಂಡು ನಮಗೆ ಹೇಳುತ್ತೆ. ಸೊ ಆ ರೀತಿ ಜರ್ನಲ್ ಮೇಂಟೈನ್ ಮಾಡುತ್ತೆ ಆಯಿತಾ. ನಮ್ಗೆ ಇದರಲ್ಲಿ AI ಇಮೇಜ್ ಸ್ಟುಡಿಯೋ ಇದೆ ಮತ್ತು AI ಮುಖಾಂತರ ಸ್ಟೈಲ್ ಸಿಂಕನ್ನು ಮಾಡ್ಬೋದು. ನೀವು ಹಾಕಿರುವಂಥ ಬಟ್ಟೆಗೆ ವಾಲ್ಪೇಪರ್ ಸಿಂಕ್ ಮಾಡ್ಬೋದು. ಮತ್ತು ಮ್ಯಾಜಿಕ್ ಕ್ಯಾನ್ವಾಸ್ ಫೀಚರ್ ಸಹ ಇದೆ. ಸರ್ಕಲ್ ಟು ಸರ್ಚ್ ಸಹ ಅವೈಲಬಲ್ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರು, ಇದು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಮತ್ತು ಈ ಫೋನಲ್ಲಿ ಟೋಟಲ್ 3 ಮೈಕ್ರೋಫೋನ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಕಾಲ್ ಮಾತಾಡ್ತಿರ್ಬೇಕಾದ್ರೆ ಕ್ಲಿಯರ್ ಆಡಿಯೋ ಬರುತ್ತೆ, ಡಿಸ್ಟರ್ಬೆನ್ಸನ್ನು ಕೊಡಲ್ಲ ಆಯಿತಾ. ಹೊರಗಡೆ ನಾಯ್ಸ್ ಇದ್ರೂ ಸಹ ಅದನ್ನ ಕಟ್ ಮಾಡಿ ನಿಮ್ಗೆ ಆ ಕಡೆ ಅವ್ರಿಗೆ ಕೇಳೋ ರೀತಿ ಮಾಡುತ್ತೆ. ಸೊ ಸ್ಪೀಕರ್ಸ್ ಮೈಕ್ರೋಫೋನ್ ಎರಡು ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಸಪೋರ್ಟ್ ಇದೆ. ಬ್ಲೂಟೂತ್ 5.4 ಸಪೋರ್ಟ್ ಮಾಡುತ್ತೆ ಮತ್ತು 11 5G ಬ್ಯಾಂಡ್ಗಳನ್ನ ಇದು ಸಪೋರ್ಟ್ ಮಾಡುತ್ತೆ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ.
ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತಾ ಇದೆ. ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇಯ್ನ್ ಫೀಚರ್ಸ್. ಮೋಟೋದವರಂತೂ ಎಷ್ಟು ಎಡ್ಜ್ ಸೀರೀಸ್ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ ಅಂತ ಅಂದರೆ ಎಡ್ಜ್ 60, ಇದು ಎಡ್ಜ್ 60 ಫ್ಯೂಷನ್ನು, ನೆಕ್ಸ್ಟು ನಿಯೋ ಅಂತ ಕೂಡ ಬರ್ಬೋದೇನೋ, ಪ್ರೋ, ಅಲ್ಟ್ರಾ, ಇವು ಬೆಜ್ಜಾನ್ ಫೋನ್ಗಳು ಬಂದ್ಬಿಟ್ಟಿದೆ. ಇದು ನಾನು ಹೇಳೋದಾದ್ರೆ ನೋಡಿ ಕ್ಯಾಮ್ರಾಗೋಸ್ಕರ ಪ್ರಿಫರ್ ಮಾಡಬಹುದು. ಮತ್ತು ಇದರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಸ್ಟೋರೇಜ್ ಸ್ವಲ್ಪ ಇನ್ನೂ ಚೆನ್ನಾಗಿರಬೇಕಾಗಿತ್ತು, ಪರ್ಫಾರ್ಮೆನ್ಸ್ ಕೂಡ ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು. ಕ್ಯಾಮ್ರಾ ಓಕೆ, ಬ್ಯಾಟ್ರಿ ಓಕೆ, ಚಾರ್ಜರ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. OS ಎಕ್ಸ್ಪೀರಿಯನ್ಸ್ ಅಂತೂ ಬೆಂಕಿರುತ್ತೆ. ಇದಿಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು, ಪರ್ಚೇಸ್ ಮಾಡ್ಬೋದಾ, ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.